ಮಹಿಳಾ ಸರ್ಕಾರಿ ನೌಕರರಿಗೆ ನೀಡಲಾಗಿರುವ ಋತುಚಕ್ರ ರಜೆ ಕುರಿತು ಸರ್ಕಾರಿ ಪುರುಷ ನೌಕರರು ಅಸಮಾಧಾನ ಹೊರಹಾಕಿದ್ದಾರೆ. ಈ ಸಂಬಂಧ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೆದಿದ್ದಾರೆ. ವರ್ಷಕ್ಕೆ 12 ದಿನಗಳು ಅಂದರೆ ತಿಂಗಳಿಗೆ ಒಂದು ಋತುಚಕ್ರ ರಜೆ ನೀಡುವ ನಿರ್ಧಾರವನ್ನು ಪುನರ್ ಪರಿಶೀಲಿಸಬೇಕು ಅಂತ ಮನವಿ ಸಲ್ಲಿಸಿದ್ದಾರೆ. ರಾಜ್ಯ ಶಿಷ್ಟಾಚಾರ ವಿಭಾಗದ ನೌಕರರಿಂದ ಮುಖ್ಯ ಕಾರ್ಯದರ್ಶಿಗೆ, ಆರ್ಥಿಕ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗೆ ಪತ್ರವನ್ನು ಬರೆಯಲಾಗಿದೆ. ಮಹಿಳೆಯರಿಗೆ ನೀಡ್ತಾ ಇರುವಂತಹ ಋತುಚಕ್ರ ರಜೆ ಸರಿಯಾದುದಲ್ಲ. ಈ ಋತುಚಕ್ರ ರಜೆಯನ್ನು ಪುನರ್ ಪರಿಶೀಲಿಸುವಂತೆ ಮನವಿ ಮಾಡಿದ್ದಾರೆ. ಮಹಿಳಾ ನೌಕರರಿಗೆ ರಜೆ ನೀಡೋದ್ರಿಂದ ಪುರುಷ ನೌಕರರಿಗೆ ಹೆಚ್ಚುವರಿ ಒತ್ತಡ ಜಾಸ್ತಿ ಆಗುತ್ತೆ. ಈಗಿರುವ ನೌಕರರ ರಜೆಯನ್ನೇ ಬಳಸಿಕೊಳ್ಳಲು ಸಲಹೆ ನೀಡಿ ಪತ್ರವನ್ನು ಬರೆಯಲಾಗಿದೆ. ಇತ್ತೀಚೆಗೆ ಕೆಲವು ಪುರುಷ ನೌಕರರು ಅದನ್ನು ವಿರೋಧ ಮಾಡ್ತಾ ಇರೋದು ನಿಜಕ್ಕೂ ವಿಪರ್ಯಾಸದ ಸಂಗತಿ. ಕಾರಣ ಅವರ ಮನೆಗಳಲ್ಲೂ ಕೂಡ ಹೆಣ್ಮಕ್ಳಿರ್ತಾರೆ, ಅವರ ಅವರ ಅಕ್ಕ ತಂಗಿಯಂದಿರು ಇರ್ತಾರೆ, ಅವರ ಹೆಂಡತಿ ಕೂಡ ಒಬ್ಬಳು ಹೆಣ್ಮಗಳಾಗಿರ್ತಾರೆ, ಅವರ ತಾಯಿ ಇರ್ತಾರೆ, ಅವರು ಸ್ವತಃ ಅದನ್ನು ನೋಡಿರ್ತಾರೆ. ಆ ಒಂದು ಸಂದರ್ಭದಲ್ಲಿ, ಮುಟ್ಟಿನ ಸಂದರ್ಭದಲ್ಲಿ ಮಹಿಳೆ ಯಾವ ರೀತಿಯ ನೋವನ್ನು ಅನುಭವಿಸ್ತಾ ಇರ್ತಾಳೆ, ಅವಳು ಆ ಒಂದು ಸಂದರ್ಭದಲ್ಲಿ ಮಾನಸಿಕವಾಗಿ, ದೈಹಿಕವಾಗಿ ಯಾವ ರೀತಿಯ ಒಂದು ತೊಳಲಾಟವನ್ನು ಅನುಭವಿಸ್ತಾಳೆ ಅಂತ ಹೇಳಿ ಸ್ವತಃ ಅವರ ಮನೆಗಳಲ್ಲಿ ನೋಡಿರ್ತಾರೆ. ಆದರೆ ಅವರು ಇದನ್ನು ವಿರೋಧ ಮಾಡ್ತಾ ಇರೋದು ನಿಜಕ್ಕೂ ಕೂಡ ಒಂದು ಖಂಡನೀಯ ಸಂಗತಿ. ಕಾರಣ ಅವ್ರು ಹೇಳ್ತಾ ಇದ್ದಾರೆ, ನಮಗೆ ಕೆಲಸದ ಒತ್ತಡಗಳು ಜಾಸ್ತಿ ಆಗುತ್ತೆ, ಇವರಿಗೆ ಆಲ್ರೆಡಿ ಅವರಿಗೆ ಹೆಚ್ಚು ರಜೆಯನ್ನು ಕೊಟ್ಟಿದ್ದೀವಿ ಅಂತ. ಖಂಡಿತ ಇಲ್ಲ. ಯಾಕೆ ಅಂತಂದರೆ ಮಹಿಳೆ ತನಗೆ ಕೊಟ್ಟಿರುವಂಥ ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾಳೆ. ಅವಳು ಒಂದು ದಿನ ರಜೆ ತಗೊಂಡ್ರೆ ಅದರ ಮಾನ್ಯ ವೇಳೆಗೆ ಅವಳು ಆ ಎಲ್ಲ ಕೆಲಸವನ್ನು ಮುಗಿಸುವ ಸಾಮರ್ಥ್ಯವನ್ನು ಹೊಂದಿರ್ತಾಳೆ. ಯಾವುದನ್ನು ಕೂಡ ಅವಳು ಯಾವುದೇ ಫೈಲ್ಗಳಾಗಲಿ, ಯಾವುದೇ ಕೆಲಸವನ್ನಾಗಲಿ ಅವಳು ಮಾಡದೇ ಅವಳು ಮನೆಗೆ ಹೋಗೋದಿಲ್ಲ. ರಾತ್ರಿ 8 ಗಂಟೆ ಆಗಲಿ 7 ಗಂಟೆ ಆಗಲಿ ಆ ಕೆಲಸವನ್ನು ಮುಗಿಸೇ, ತನಗೆ ವಹಿಸಿರುವ ಜವಾಬ್ದಾರಿಯನ್ನು ಮುಗಿಸಿ ಅವಳು ಮನೆಗೆ ಹೋಗ್ತಾಳೆ. ಅಂತಹ ಮನಸ್ಥಿತಿ ಇರುವಂತಹ ಒಂದು ಒಳ್ಳೆಯ ಕರ್ತವ್ಯ ಪ್ರಜ್ಞೆಯಲ್ಲಿ ಇರುವಂತಹ ಮಹಿಳೆಗೆ ಅವಳಿಗೆ ಮುಟ್ಟಿನ ಸಂದರ್ಭದಲ್ಲಿ ಅವಳಿಗೆ ಏನು ಸರ್ಕಾರ ನೀಡಿದೆ ಆ ರಜೆಯನ್ನು ವಿರೋಧವನ್ನು ಮಾಡುವಂತಹ ಕೆಲವು ನನ್ನ ಏನು ಸಹೋದರ ಬಾಂಧವರಿಗೆ ನಾನು ಹೇಳ್ತೀನಿ, ಈ ರೀತಿಯ ನಿಮ್ಮ ವಿರೋಧವನ್ನು ಮಾಡಬೇಡಿ.